ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವೂ ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು, ಒಂದು ವೇಳೆ ಅವರ ಜೀವಿತದಲ್ಲಿ ಏನಾದರೂ ತಪ್ಪುಗಳು ಬಂದಿದ್ದರೆ ಅದನ್ನು ಸರಿಪಡಿಸಿಕೊಂಡು ಅವರು ನಿಮ್ಮ ಬಳಿಗೆ ಬಂದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸಿ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶ ಭಾಗ ಕೂಡ ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ ಭಾಗ 2. ಗಂಡಂದಿರಲ್ಲಿ ಹೆಂಡತಿಯರ ವಿಧೇಯತೆ ಭಾಗ 2 ವಚನದ ಭಾಗಕ್ಕೆ ಹೋಗೋಣ. ಆದಿಕಾಂಡ 3ನೇ ಅಧ್ಯಾಯ 8ರಿಂದ 13ರವರೆಗೆ. ಆದಿಕಾಂಡ 3ನೇ ಅಧ್ಯಾಯ 8ರಿಂದ 13ರವರೆಗೆ. ನಿನ್ನ ಹೆಂಡತಿ ಯಾರು? ದೇವರ ಯೋಜನೆ ಯಾರು? ಹೆಂಡತಿ ಯಾವ ರೀತಿ ತನ್ನ ಗಂಡನ ಮಾತನ್ನು ಕೇಳದೆ ಸೈತಾನನ ಮಾತನ್ನು ಕೇಳಿದುದರಿಂದ ಯಾವ ರೀತಿ ಅವರಿಬ್ಬರು ಶಾಪಗ್ರಸ್ತರಾದರು ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಮುಂದುವರಿದ ಭಾಗವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು ಎಂಬುದಾಗಿ. ದೇವರು ಆದಾಮನನ್ನು ಏದೇನ್ ತೋಟದಲ್ಲಿ ಬಿಟ್ಟು ಎಚ್ಚರಿಸಿ ಹೆಂಡತಿಯನ್ನು ಕೊಟ್ಟರು. ಹೆಂಡತಿಗೆ ಗಂಡನು ದೇವರ ಮಾತನ್ನು ತಿಳಿಸಿದ. ಆ ಮಾತನ್ನು ಕೇಳದೆ ಹೆಂಡತಿಯು ಸೈತಾನನ ಮಾತನ್ನು ಕೇಳಿದುದರಿಂದ ಇಬ್ಬರು ಶಾಪಗ್ರಸ್ತರಾದರು, ಬೆತ್ತಲೆಯಾದರು. ಅದಕ್ಕೆ ಮೊದಲು ಅವರು ಬೆತ್ತಲೆಯಾದರೂ ಕೂಡ ಪಾಪ ಇರಲಿಲ್ಲ. ಸೈತಾನನ ಮಾತು ಕೇಳಿ ಯಾವಾಗ ಹೆಂಡತಿಯು ಗಂಡನನ್ನು ವಂಚಿಸಿದಳೋ ಅಲ್ಲಿ ಪ್ರಾರಂಭವಾಯಿತು ಅವರ ಬೆತ್ತಲತನ, ಅವರ ನಾಚಿಗೆ ಅಲ್ಲಿ ಸ್ಟಾರ್ಟ್ ಆಯಿತು. ಹಾಗೆ ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ಕೂಡ ಬೆತ್ತಲೆತನ, ನಾಚಿಗೆ ಇಂಥದ್ದು ಬಂದಿರೋದು ಕಾರಣ ದೇವರ ಮಾತನ್ನು ಮೀರಿ ನಡೆದುದರಿಂದ ಆದಿ ನಮ್ಮ ತಾಯಿ ಹವ್ವ ಮಾಡಿದಂಥ ಪಾಪ ಇವತ್ತು ಕೂಡ ಮಾನ ಮುಚ್ಚಿಕೊಳ್ಳಲು ಕಾರಣ. ಅಲ್ಲಿವರೆಗೆ ಅವರು ಬೆತ್ತಲೆ ಆದರೂ ನಾಚಿಕೆ ಆಗಲಿಲ್ಲ. ಯಾವಾಗ ಸೈತಾನನ ಮಾತು ಕೇಳಿ ನಮ್ಮ ಆದಿ ಮೂಲ ಮಾತೆ ಹವ್ವ ತಪ್ಪು ಮಾಡಿದ್ಲೋ ಅಲ್ಲಿಗೆ ನಾಚಿಕೆ ಪ್ರಾರಂಭವಾಯಿತು. ಆದ್ದರಿಂದ ಪುನಃ ಅವರನ್ನು ಬಿಟ್ಟು ದೇವರು ಅಲ್ಲಿಂದ ಹೋಗಿದ್ರು. ಮತ್ತೆ ಪುನಃ ಅದೇ ಸ್ಥಳಕ್ಕೆ ಬರುವಾಗ ದೇವರು ಬರುವ ಶಬ್ದವನ್ನು ಕೇಳಿದಾಗ ಇವರು ಅಡಗಿಕೊಂಡ್ರು. ಯಾಕೆಂದರೆ ಇವರ ಬೆತ್ತಲೆತನ ಅಲ್ಲಿ ನಾಚಿಕೆಯಾಯಿತು. ಹಾಗೆ ಇವತ್ತು ಕೂಡ ಮನುಷ್ಯರ ಬೆತ್ತಲೆತನ, ನಾಚಿಕೆಯ ಕಾರಣ ಪಾಪಗಳು, ಆದಿ ನಮ್ಮ ತಾಯಿ ಮಾಡಿದಂಥ ಪಾಪಗಳು. ಹಾಗೆ ಅಡಗಿಕೊಂಡರು ಎಂಬುದಾಗಿ. 9ನೇ ವಚನಕ್ಕೆ ಹೋಗೋಣ. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೀ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೇನು ಅಂದೇನು. ಆವಾಗ ದೇವರ ಆದಾಮನು, ಎಲ್ಲಿರ್ತೀಯಪ್ಪ? ನೀನು ಇಲ್ಲಿ ಬಿಟ್ಟಿದ್ದಲ್ಲ, ನೀನು ಎಲ್ಲಿದ್ದೀಯ ಅಂತ ಕೇಳುವಾಗ, ಇಲ್ಲಪ್ಪ, ನಾನು ಅಡಗಿಕೊಂಡಿದ್ದೇನೆ, ನೀನು ಬರುವ ಸದ್ದನ್ನು ಕೇಳಿ ನಾನು ಬೆತ್ತಲೆ ಆಗಿದ್ದೇನೆ ಅಂತೇಳಿ ಉತ್ತರವನ್ನು ಕೊಡ್ತಾ ಇದ್ದಾನೆ ದೇವರಿಗೆ. ಯಾರು? ಆದಾಮನು. ಆ ಕಾರಣ ಅವರು ಸೃಷ್ಟಿ ಮಾಡಿ ಬಿಟ್ಟಾಗ ಅವರಲ್ಲಿ ಪಾಪ ಇರಲಿಲ್ಲ, ಬೆತ್ತಲೆತನ ಏನೆಂಬುದೇ ಗೊತ್ತಿರಲಿಲ್ಲ. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು ದೇವರು ಕೇಳ್ತಾರೆ, ನೀನು ಬೆತ್ತಲೆಯಾಗಿದ್ದು, ನಿನ್ನಲ್ಲಿ ಪಾಪ ಇರಲಿಲ್ಲ, ನಾನು ಪರಿಶುದ್ಧವಾಗಿ ನಿನ್ನನ್ನು ಸೃಷ್ಟಿ ಮಾಡಿದೆ, ನಿನಗೆ ಬೆತ್ತಲೆಯಾಗಿದ್ದೆ ಅಂತ ಹೇಳಿದ್ದು ಯಾರು? ಆ ಎಲ್ಲ ಮರದ ಹಣ್ಣನ್ನು ತಿನ್ನು, ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ ಅಂತ ನಾನು ಹೇಳಿದ್ದೆ, ಆದರೂ ನೀನು ತಿಂದಿದ್ದೀಯಾ. ಆದರೆ ಅಲ್ಲಿ ಇರುವಂಥ ದೇವ ದೂತರ ಪರಿಶುದ್ಧರ ಮಾತನ್ನು ನೀನು ಕೇಳು. ಒಂದು ಮರದ ಹಣ್ಣಂದರೆ ಸೈತಾನ, ಅವನ ಮಾತನ್ನು ನೀನು ಕೇಳಬೇಡ. ಕೇಳಿದರೆ ನೀನು ಸತ್ತೇ ಹೋಗ್ತೀಯ ಅಂತ ನಾನು ನಿನ್ನ ವಿಜ್ಞಾಪ ಹೇಳಿದ್ದೇನಲ್ಲ. ಆದಿಕಾಂಡ 2:16-17 ವಚನವನ್ನು ಓದುವಾಗ ಅಂತೇಳಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನನ್ನ ಮಾತನ್ನು ನೀನು ಕೇಳಲಿಲ್ಲವೋ? ನೀನು ಅವನ ಮಾತನ್ನು ಕೇಳಿದ್ದೀಯಾ ಎಂಬುದಾಗಿ.
ಆವಾಗ ಆದಾಮನು ಉತ್ತರ ಕೊಡ್ತಾನೆ, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಲು ನಾನು ತಿಂದೆನು ಎಂದು ಹೇಳಿದನು. ಮೊಟ್ಟ ಮೊದಲಾಗಿಡೀ ಭೂಲೋಕದಲ್ಲಿ ಗಂಡ ಹೆಂಡತಿಯಾಗಿದ್ದುದು ಅವರು. ದೇವರು ಪ್ರಶ್ನೆ ಮಾಡಿದಾಗ ಹೆಂಡತಿಯ ಮೇಲೆ ಆದಾಮನು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ದೇವರಿಗೆ, ನೀನು ನನಗೆ ಕೊಟ್ಟ ಸ್ತ್ರೀಯ ಹಣ್ಣನ್ನು ನನಗೆ ತಿನ್ನಲು ಕೊಟ್ಟಳು, ನಾನು ಕೊಟ್ಟೆನು ಎಂಬುದಾಗಿ. ಸ್ತ್ರೀ ನನ್ನನ್ನು ವಂಚಿಸಿದಳು ಎಂಬುದಾಗಿ ಇದರ ಅರ್ಥ. ಇದು ನಮ್ಮ ಜೀವಿತಕ್ಕೆ ಬಹಳ ಅರ್ಥವಿದೆ ಇದು ನನ್ನ ಸಹೋದರಿಯರೇ. ಕಾರಣ ಏಕೆಂದರೆ ದೇವರು ಗಂಡಂದಿರಿಗೆ ತಿಳಿಸಿದಂಥ ಒಳ್ಳೆಯ ಮಾತುಗಳನ್ನು ಹೆಂಡತಿ ಆ ಹವ್ವಳು ಕೇಳದ ಕಾರಣ, ಅದೇ ರೀತಿ ಇವತ್ತು ಕೂಡ ಗಂಡಂದಿರು ಒಳ್ಳೆಯ ಮಾತನ್ನು ತಿಳಿಸಿದಾಗ ಕೆಲವೊಂದು ಹೆಂಡತಿಯರು ಕೇಳುವುದಿಲ್ಲ. ಅಲ್ಲಿ ಕುಟುಂಬದಲ್ಲಿ ಕಲಹಗಳು ಉಂಟಾಗ್ತದೆ, ಜಗಳಗಳಾಗ್ತವೆ, ಬೇರ್ಪಟ್ಟು ಹೋಗ್ತವೆ. ಕಾರಣ ಗಂಡಂದಿರ ಒಳ್ಳೆ ಮಾತನ್ನು ಇವತ್ತು ಅನೇಕ ಹೆಂಡತಿಯರು ಕೇಳುವುದಿಲ್ಲ. ಸ್ವಂತವಾಗಿ ಇತರರು ಏನೇ ಹೇಳಿದರೂ ಕೇಳ್ತಾರೆ. ನೆರೆಕರೆಯವರು, ಅಕ್ಕಪಕ್ಕದವರು ಅಥವಾ ಅವರ ತಾಯಿ ಮನೆಯವರ ಏನಾದರೂ ಕೂಡ ಗಂಡನಿಗೆ ವಿರುದ್ಧವಾಗಿರ್ಬೋದು, ಮಾತನಾಡಿದರೆ ಆ ಮಾತನ್ನು ಕೇಳ್ತಾರೆ. ಗಂಡನ ಮಾತಿಗೆ, ಒಳ್ಳೆ ಮಾತಿಗೆ ಗೌರವ ಕೊಡದ ಕಾರಣ ಇವತ್ತು ಕೂಡ ಇದೇ ಪರಿಸ್ಥಿತಿ ಏನಾಗಿದೆ. ಅನೇಕ ಕುಟುಂಬಗಳಲ್ಲಿ ಕಲಹ, ಗಂಡನ ಮಾತು ಕೇಳೋದಿಲ್ಲ. ಹಾಗೆ ಆಗಬಾರದು. ಗಂಡನನ್ನು ಪರೀಕ್ಷಿಸಿ ದೇವರಿಂದ ಆದ ಮಾತು ಗಂಡಂದಿರು ಒಳ್ಳೆಯ ರೀತಿಯಲ್ಲಿ ನಡೆಯುವಾಗ, ಒಳ್ಳೆಯ ಮಾತನ್ನು ಹೇಳಿದಾಗ ಕೇಳಿ ಅದರಂತೆ ನಡೆದ ಕುಟುಂಬವೇ ಇವತ್ತು ಬಹಳ ಶಾಂತಿ, ಸಮಾಧಾನ, ಒಳ್ಳೆಯ ರೀತಿಯಲ್ಲಿ ನಡೆಯಲು ಸಾಧ್ಯ. ಇಲ್ಲದ್ರೆ ಆದಾಮನು ಈಗ ದೇವರಿಗೆ ಹೇಳಿದಾಗೆ, ನೀನು ನನಗೆ ಜೊತೆಯಲ್ಲಿರುವುದಕ್ಕೆ ಕೊಟ್ಟ ಸ್ತ್ರೀಯ ಮರದ ಹಣ್ಣನ್ನು ನನಗೆ ಕೊಟ್ಟಲು ನಾನು ತಿಂದೆನು. ಸೈತಾನನ ಮಾತು ಯಾವಳು ಹವ್ವಳ ಗಂಡನ ದೇವರು ಹೇಳಿದಂಥ ಮಾತನ್ನು ಗಂಡನು ಹೆಂಡತಿಗೆ ತಿಳಿಸುವಾಗ ಹೆಂಡತಿಯು ಕೇಳದೆ ಸೈತಾನನ ಮಾತನ್ನು ವಂಚಿಸುವ ಮಾತಿಗೆ ಬೆಲೆ ಕೊಟ್ಟ ಕಾರಣ ಹವ್ವಳು ಶಾಪಗ್ರಸ್ತಳಾದಳು, ಜೊತೆಯಲ್ಲಿ ಇರುವಂಥ ಗಂಡನನ್ನು ಕೂಡ ಕೆಡಿಸಿದಳು ಎಂಬುದಾಗಿ. ಇದು ಇವತ್ತಿನ ಅನೇಕ ಎಲ್ಲ ಹೆಂಡತಿಯರು ಅಲ್ಲ, ಅನೇಕ ಹೆಂಡತಿಯರ ಕಥೆ ಇದೇ ಆಗಿದೆ. ಗಂಡಂದಿರ ಒಳ್ಳೆಯ ಮಾತುಗಳ ಬದಲಾಗಿ ಈ ಲೋಕದ ಆಶೆ ಪಾಶಗಳಿಗೆ ಜಗಳಾಡೋರು ಆಗಿದ್ದಾರೆ. ಗಂಡನು ಎಷ್ಟು ಶಾಂತಿ ಸಮಾಧಾನ ಹೇಳಿದರೂ ಕೇಳೋದಿಲ್ಲ, ಒಳ್ಳೆಯ ಮಾತನ್ನು ಹೇಳಿದರೂ ಕೇಳೋದಿಲ್ಲ. ಹಿರಿಯರ ಜೊತೆಲಿ ಸ್ವಂತ ಅಥವಾ ಹೆಂಡತಿಯ ತಂದೆ ತಾಯಿ ಅಣ್ಣ ತಮ್ಮಂದಿರ ಜೊತೆಲಿ ಹೇಳಿಸಿದರೂ ಕೇಳೋದಿಲ್ಲ. ನಾನು ನನ್ನದೇ ಎಂಬುದಾಗಿ ಅವರ ಹಠ, ಅಹಂಕಾರ, ಗರ್ವದಲ್ಲಿ ಹೋಗ್ತಾ ಇರ್ತಾರೆ. ಆದ್ದರಿಂದ ಇವತ್ತು ಅನೇಕ ಕುಟುಂಬಗಳು ಕಲಹ, ದುಃಖ, ಕಣ್ಣೀರಳಿಸಿರುವ ಕಾರಣ. ಹಾಗೆ ಆಗಬಾರದು. ಗಂಡಂದಿರು ಒಳ್ಳೆ ರೀತಿಯಲ್ಲಿ ನಡತೆ ಇರುವಾಗ ಒಳ್ಳೆ ರೀತಿಯಲ್ಲಿ ಹೇಳಿದ ಮಾತು, ದೇವರ ವಿಷಯದಲ್ಲಿ ಹೇಳಿದ ಮಾತನ್ನು ಯಾವ ಹೆಂಡತಿಯರು ಕೇಳಿಕೊಂಡು ಗಂಡನ ಮೇಲೆ ಪ್ರೀತಿ ಇಟ್ಟು ನಡೀತಾರೋ ಆ ಕುಟುಂಬವೇ ಇವತ್ತು ಆಶೀರ್ವಾದ ಹೊಂದುವಂಥದ್ದು. ಅವರ ಮಕ್ಕಳು ಕೂಡ ಆಶೀರ್ವಾದ ಹೊಂದಲು ಅದೇ ಕಾರಣವಾಗಿದೆ. ಆಮೇಲೆ 13ನೇ ವಚನಕ್ಕೆ ಹೋಗೋಣ. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ತಿರುಗಿ ಹವ್ವಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನೇನು ಮಾಡಿದ್ದೀಯಾ? ನಾನು ನಿನ್ನ ಗಂಡನ ಜೊತೆಲಿ ಹೇಳಿದ್ನಲ್ಲ, ಗಂಡ ನಿನಗೆ ಹೇಳಿದ್ದಾನಲ್ಲ, ನೀನು ಯಾಕೆ ಈ ರೀತಿ ಮಾಡಿದ್ದೀಯಾ ಅಂತ ಕೇಳುವಾಗ ಹವ್ವಳು ಏನು ಮಾಡ್ತಾಳೆ? ತನ್ನ ತಪ್ಪನ್ನು ಸೈತಾನನ ಮೇಲೆ ಹಾಕ್ತಾ ಇದ್ದಾಳೆ. ಆ ಸರ್ಪವು ನನ್ನನ್ನು ವಂಚಿಸಿತು ಎಂಬುದಾಗಿ. ಸರ್ಪ ಅಂದರೆ ಕಡುಮೂರ್ಖ, ಅಂದರೆ ಈ ಕೆಟ್ಟ ಮನುಷ್ಯರು, ಕೆಟ್ಟ ದುಷ್ಟರು, ಇವರು ಭಯಂಕರ, ಅಂದರೆ ಕಡು ಸರ್ಪ. ಸರ್ಪ ಅಂದರೆ ಸರ್ಪ, ಸರಿಯಾದ ಸರ್ಪ ಹಾವು ಎಲ್ಲಿಯಾದರೂ ಒಬ್ಬರಿಗೆ ಕಚ್ಚಿತಂದರೆ 5 ನಿಮಿಷ ಅವರು ಉಳಿಯಲು ಸಾಧ್ಯವಿಲ್ಲ. ಬೇರೆ ಯಾವುದಾದ್ರೂ ಹಾವುಗಳು ಕಚ್ಚಿದ್ರು ಉಳಿಬೋದು, ಸ್ವಲ್ಪ ಸಮಯ ತಗೊಳ್ಬೋದು ಅಥವಾ ಬದುಕಬಹುದು. ಘಟ ಸರ್ಪ ಅಂದರೆ ನಿಜವಾದ ಸರ್ಪ ಕಚ್ಚಿದರೆ 5 ನಿಮಿಷ ಉಳಿಯುವಂಗಿಲ್ಲ. ಹಾಗೆ ಇವತ್ತು ಈ ದುಷ್ಟ ಶಕ್ತಿಗಳು, ಕೆಟ್ಟ ಮನುಷ್ಯರು ಏನಾಗಿದ್ದಾರೆ, ಇಂಥವರು ಇವತ್ತು ಅದಕ್ಕೆ ಹೋಲಿಕೆಯಾಗಿದೆ ಸರ್ಪ. ಸರ್ಪ ಅಂದರೆ ಸೈತಾನ, ಅಂದರೆ ದುಷ್ಟ ಜನಗಳು, ದುಷ್ಟರು, ಇತರನ್ನು ಕೆಡಿಸೋರು ಅಂತ ಇದರ ಅರ್ಥ. ಆ ಸರ್ಪವು ನನ್ನನ್ನು ವಂಚಿಸಿತು ಅಂತೇಳಿ ಹವ್ವಳು ದೇವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಇವಳು ಮಾಡಿದ ತಪ್ಪನ್ನು ಏನು ಮಾಡ್ತಾ ಇದ್ದಾಳೆ? ಸರ್ಪದ ಮೇಲೆ, ಸೈತಾನನ ಮೇಲೆ ಹಾಕ್ತಾ ಇದ್ದಾಳೆ. ಸರಿ, ದೇವರು ಗಂಡನಿಗೆ ಹೇಳಿ, ಗಂಡನು ಹವ್ವಳಿಗೆ ಹೆಂಡತಿಗೆ ಹೇಳಿದ್ದಾಳಲ್ಲ, ನೋಡು ಆ ಎಲ್ಲ ಮರದ ಹಣ್ಣನ್ನು ತಿನ್ನು, ಒಂದು ಮರದ ಹಣ್ಣನ್ನು ತಿನ್ನಬೇಡ, ತಿಂದರೆ ಸತ್ತೇ ಹೋಗ್ತೀಯ ಅಂತ ದೇವರು ಎಚ್ಚರಿಸಿದ್ದಾರೆ ಅಂತೇಳಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು 3 ವಚನಗಳನ್ನು ನಾವು ಓದುವಾಗ ಅದೇ ಮಾತನ್ನು ಆದಾಮನು ಹವ್ವಳಿಗೆ ಹೇಳಲು ಹೋಗಿದ್ದರೆ ಹವ್ವಳು ಸೈತಾನನು ಬಂದು ಕೇಳುವಾಗ ದೇವರು ಈ ರೀತಿ ಹೇಳಿದ್ದಾಳೆ ಅಂತ ಹೇಗೆ ಉತ್ತರ ಕೊಡಲು ಸಾಧ್ಯ? ಆಗ ಗಂಡನು ಇಲ್ಲಿ ಹೆಂಡತಿಗೆ ಹೇಳಿದ್ದಾನೆ, ದೇವರು ಈ ರೀತಿ ಹೇಳಿದ್ದಾರೆ ಎಂಬುದಾಗಿ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾಳೆ?
ತಾನು ತಪ್ಪು ಮಾಡಿ ಸರ್ಪದ ಮೇಲೆ ಅವಳು ಹೇಳ್ತಾ ಇದ್ದಾಳೆ. ಹಾಗೆ ಇವತ್ತು ಅನೇಕ ಸ್ತ್ರೀಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೆಂಡತಿಯರು ತಪ್ಪಾದ ಮಾತುಗಳನ್ನು, ದುಷ್ಟಜನರ ಮಾತುಗಳನ್ನು, ಕೆಟ್ಟ ಮನುಷ್ಯರ ಮಾತುಗಳನ್ನು ಚಾಡಿ ಹೇಳಿ ನಾನಾ ಥರದ ಕುಟುಂಬಗಳನ್ನ ಹಾಳು ಮಾಡೋರ ಮಾತನ್ನು ಕೇಳಿ ಖಂಡಿತವಾಗಿ ಏನು ಮಾಡ್ತಾ ಇದ್ದಾರೆ, ಕಡೆಗೆ ಅವರ ಮೇಲೆ ದೂರನ್ನು ಹಾಕ್ತಾ ಇದ್ದಾರೆ. ಹೀಗೆ ಹೌದು, ಇವತ್ತು ದೇವರು ಅಂಥ ಒಂದು ಜ್ಞಾನವನ್ನು ಕೊಟ್ಟು ಸೃಷ್ಟಿ ಮಾಡಿದ್ದಾರೆ. ಹಾಗಿರುವಾಗ ದೇವರು ಮೊದಲೇ ಎಚ್ಚರಿಸಿದಾಗ, ನಾನು ಇಂಥವರ ಮಾತನ್ನು ಕೇಳಬಾರದು, ಇಂಥವರು ಈ ರೀತಿ ಹಾಳು ಮಾಡ್ತಾ ಇದ್ದಾರೆ, ಅವರು ಸರಿ ಇಲ್ಲ ಎಂಬುದಾಗಿ ಅವರ ಮಾತನ್ನು ಕೇಳಬಾರದು, ಅವರಿಗೆ ಮಾತಾಡಲು ಅವಕಾಶವನ್ನೇ ಕೊಡಬಾರದು ಅಂಥವರಿಗೆ. ಆದರೆ ಅಂಥವರಲ್ಲಿ ಹವ್ವಳು ನಿಜವಾಗಿ ಮಾತಿಗೆ, ಯಾವಾಗ ಸೈತಾನ ಮಾತಿಗೆ ಅವಕಾಶ ಕೊಟ್ಟಲೋ, ಮಾತಾಡಿ ಸಿಕ್ಕಾಕೊಂಡ್ಲೋ, ಸೈತಾನ ವಂಚಿಸಿದ. ಅದೇ ಪ್ರಕಾರ ಇಲ್ಲಿ ಕೂಡ ಇವತ್ತು ಕೂಡ ನಿಜವಾಗಿ ಗಂಡಂದಿರ ಒಳ್ಳೆ ಮಾತು, ಒಳ್ಳೆ ನಡತೆ, ಸರಿಯಾಗಿರೋ ಗಂಡಂದಿರ ಮಾತನ್ನು ಕೇಳದೆ ಹೆಂಡತಿಯರು ಏನು ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಯಾರೇ ಇರ್ಬೋದು ಅಂಥ ಒಂದು ಲೋಕದ ವಿಷಯ, ದುಷ್ಟ ಮಾತುಗಳನ್ನು, ಕೆಟ್ಟ ಮಾತುಗಳನ್ನು ಕೇಳಿ ಇವತ್ತು ಏನು ಮಾಡ್ತಾರೆ, ಕುಟುಂಬದಲ್ಲಿ ಕೆಟ್ಟು ಹೋಗ್ತದೆ, ಗಂಡನನ್ನು ಕೆಡಿಸ್ತಾ ಇದ್ದಾರೆ. ಆಮೇಲೆ ಏನು ಇವರು ಸರಿಯಾಗಿ ಜ್ಞಾನವನ್ನು ಉಪಯೋಗಿಸದೆ, ನನಗೆ ಅವನು ಹಾಗೆ ಹೇಳ್ದ, ಅವಳು ಹಾಗೆ ಹೇಳಿದ, ಇವನು ಹೀಗೆ ಹೇಳ್ದ, ಇವಳು ಹೀಗೆ ಹೇಳಿದ್ರು ಅಂತೇಳಿ ಅವರ ಮೇಲೆ ತಪ್ಪನ್ನು ಹೊರಿಸ್ತಾರೆ. ಯಾಕೆಂದರೆ ಅವರು ಸೈತಾನ್ನ ವಶದಲ್ಲಿದ್ದಾರೆ, ಅವರ ಕೆಲಸವೇ ಅದು. ಅವರು ಕೆಟ್ಟು ಹೋಗಿದ್ದಾರೆ, ಇತರರನ್ನು ಕೂಡ ಕೆಡಿಸ್ತಾ ಇದ್ದಾರೆ. ಹಾಗಿರುವಾಗ ಅವರಿಂದ ದೂರ ಇದ್ದು ಜೀವಿಸೋದು ಬಿಟ್ಟು ಅವರ ಜೊತೆಲೇ ಸ್ನೇಹಚಾರ ಸಂಪರ್ಕವನ್ನು ಇಟ್ಟುಕೊಂಡು ತನ್ನ ಗಂಡಂದಿರನ್ನು ಕೂಡ ಕೆಡಿಸೋರಾಗಿದ್ದಾರೆ. ಆದ್ದರಿಂದ ನನ್ನ ಸಹೋದರಿಯರೇ, ಇದರ ಬಗ್ಗೆ ಕೂಡ ಬಹಳ ಎಚ್ಚರಬೇಕು. ಆದರೆ ಎಲ್ಲರೂ ಈ ರೀತಿಯಲ್ಲಿ ಇರುವುದಿಲ್ಲ, ಕೆಲವರು ಮಾತ್ರ ಈ ರೀತಿಯಲ್ಲಿ ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 16ರಿಂದ 19ನೇ ವಚನದವರೆಗೆ ನೋಡಿಕೊಳ್ಳೋಣ. ಆದಿಕಾಂಡ 3:16-19. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಸೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂದು ಹೇಳಿದನು. ದೇವರು ಆದಾಮನಿಗೆ ಹೇಳಿ, ಆದಾಮನ ಹೆಂಡತಿಗೆ ದೇವರ ಮಾತನ್ನು ತಿಳಿಸಿದಾಗ ಕೇಳದ ಕಾರಣ ಸೈತಾನ್ನ ಮಾತನ್ನು ಕೇಳಿ ಮೊಟ್ಟ ಮೊದಲು ಭೂಮಿಗೆ ಶಾಪ ತಂದಂಥ ಈ ನಮ್ಮ ಆದಿ ಮೂಲ ಮಾತೆ ಹವ್ವ, ಆವಾಗ ದೇವರು ಆ ಸ್ತ್ರೀಗೆ ಒಂದು ಶಾಪವನ್ನು ಕೊಡ್ತಾ ಇದ್ದಾರೆ. ನೀನು ಗರ್ಭಿಣಿಯಾಗಿರೋ ಕಾಲದಲ್ಲಿ ಬಹು ಸಂಕಟಪಟ್ಟು ಮಕ್ಕಳನ್ನು ಹೆರಬೇಕಾಗ್ತದೆ. ಆದರೆ ನಾನು ನಿನ್ನ ಗಂಡನಿಗೆ ಹೇಳಿದ ಮಾತು, ನನ್ನ ಗಂಡನು ನನ್ನ ಮಾತನ್ನು ತಿಳಿಸಿದಾಗ ಗಂಡನ ಮಾತನ್ನು ಕೇಳದ ಕಾರಣ ನೀನು ಬಹು ಸಂಕಟಪಟ್ಟು ಕಷ್ಟ, ಸಂಕಟ, ದುಃಖದಲ್ಲಿ ಇವತ್ತು ನೀನು ಮಕ್ಕಳನ್ನು ಹೆರಬೇಕಾಗ್ತದೆ ಎಂಬುದಾಗಿ. ಆಗ ಇದರ ನೋಡುವಾಗ, ಹಾಗಾದರೆ ಮುಂದೆ ಒಂದು ವೇಳೆ ಗಂಡನ ಮಾತನ್ನು ಕೇಳಿ ಆ ಸ್ತ್ರೀಯು ನಡೆದುಕೊಂಡಿದ್ದರೆ, ಸೈತಾನ ಮಾತನ್ನು ಕೇಳದೆ ಹೋಗಿದ್ದರೆ, ಖಂಡಿತವಾಗಿ ಯಾವುದೇ ನೋವಿಲ್ಲದೆ ಮಕ್ಕಳನ್ನು ಹೆರಬಹುದಿತ್ತು. ಯಾರಿಗೆ? ಹವ್ವಳಿಗೆ. ಆದರೆ ವಿರುದ್ಧವಾದುದರಿಂದ ದೇವರಿಂದ ಶಾಪವನ್ನು ಹೊಂದಿದಳು. ಅದೇ ಒಂದು ಶಾಪ ನೋಡಿ ಇವತ್ತುವರೆಗೂ ಈ ಸ್ತ್ರೀಯರಿಗೆ ಮಕ್ಕಳನ್ನು ಹೆರುವ ಸಮಯದಲ್ಲಿ ನಾನಾ ರೀತಿ ಕಷ್ಟ ಸಂಕಟಗಳು, ಬದುಕಿದರು, ಸತ್ತರು, ಮಗು ತಿರುಗಿ ಹೋಗೋದು, ನಾನಾ ಥರದ ಕಷ್ಟಗಳನ್ನು ಅನುಭವಿಸುವುದು. ಆದಿ ನಮ್ಮ ತಾಯಿ ದೇವರು ಗಂಡನೊಂದಿಗೆ ಹೇಳಿದ ಮಾತು ಗಂಡನು ಹೇಳಿದಾಗ ಕೇಳದಿದ್ದರಿಂದ ಆ ಒಂದು ಶಾಪ ಈ ಸ್ತ್ರೀ ಸಂತಾನಕ್ಕೆ ಇಲ್ಲಿವರೆಗೆ ಬಂತು. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಇದರ ಇನ್ನೊಂದು ಅರ್ಥ ಏನಪ್ಪ ಅಂದರೆ, ಒಂದು ವೇಳೆ ತಾಯಿಯಾಗಿರುವ ನೀವು ಕೂಡ ಗಂಡಂದಿರು ಸರಿಯಾಗಿ ಒಳ್ಳೆ ಮಾತನ್ನು ಹೇಳುವಾಗ ಅವರ ಮಾತನ್ನು ಕೇಳದೆ ಇತರರ ಮಾತುಗಳನ್ನು ಕೇಳಿಕೊಂಡು ಜಗಳ ಜಟ್ಟಿ ಮಾಡಿ ಗಂಡನಿಗೆ ವಿರುದ್ಧವಾಗಿ ನಡೆಯುವುದಾದರೆ ಆದಿ ನಮ್ಮ ಮೂಲ ಮಾತೆ ಮಾಡಿದಂಥ ಪಾಪ ಇವತ್ತು ನಿಮ್ಮ ಮೇಲೆ ಇಲ್ಲಿವರೆಗೆ ಬಂತು. ಅದೇ ರೀತಿ ಇವತ್ತು ನಿಮಗೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೂ ಕೂಡ ಇದು ಹೀಗೆ ಹಿಂಬಾಲಿಸುತ್ತದೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ನನ್ನ ಸಹೋದರಿಯರೇ, ಬಹಳ ಎಚ್ಚರವಾಗಿರಬೇಕು. ಆಮೇಲೆ 17ನೇ ವಚನಕ್ಕೆ ಈಗ ನಾವು ಹೋಗೋಣ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನೀನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಸ್ತ್ರೀ ಗಂಡನಿಗೆ ಹೇಳ್ತಾರೆ, ನೀನು ನನ್ನ ಮಾತನ್ನು ಕೇಳಿಲ್ಲ, ನಿನ್ನ ಹೆಂಡತಿಯ ಮಾತನ್ನು ಕೇಳಿದ, ಆದ್ದರಿಂದ ನಾನಿನ್ನು ನಿನಗೆ ಊಟಕ್ಕೆ ಕೊಡುವುದಿಲ್ಲ. ನೀನೇ ದುಡಿದು ಭೂಮಿಯಲ್ಲಿ ಅನೇಕ ಕಷ್ಟ ಸಂಕಟ ದುಃಖಗಳ ಮಧ್ಯದಲ್ಲಿ ಏಳು ಬೀಳೊಂದಿಗೆ ನೀನೇ ದುಡಿದು ತಿನ್ನು ಅಂತೇಳಿ ಗಂಡನಿಗೊಂದು ಶಾಪ. ಈ ಗಂಡನಿಗೆ ಶಾಪ, ಈ ಗಂಡಸಿಗೆ ಆದಾಮನಿಗೆ ಅಂದರೆ ಹವ್ವಳ ಗಂಡನಿಗೆ ಶಾಪ ಬರಲು ಕಾರಣ ಏನು? ಹೆಂಡತಿ ಸೈತಾನ ಮಾತನ್ನು ಕೇಳಿದುದರಿಂದ ಮೊಟ್ಟ ಮೊದಲು ಶಾಪ ಹವ್ವಳಿಗೆ ಬಂತು. ಎರಡನೇ
ಶಾಪ ಗಂಡನಿಗೆ ಬಂತು. ಹಾಗೆ ಇವತ್ತು ಅನೇಕ ಕುಟುಂಬದಲ್ಲಿ ಗಂಡಂದು ಕೂಡ ಏನಾಗ್ತದೆ, ಹೆಂಡತಿಯರು ಸರಿ ಇಲ್ಲದ ಹೋದರೆ ಅಲ್ಲಿ ಗಂಡಂದರಿಗೂ ಕೂಡ ಶಾಪ, ಅದೇ ಶಾಪ ಹಾಗೆ ಮುಂದುವರಿಯುತ್ತದೆ. ಹಾಗೆ ಇಲ್ಲಿ ಗಂಡ ಶಾಪ ಹೊಂದಲು ಕಾರಣ ಯಾರು? ಹೆಂಡತಿ. ಬಹಳ ಎಚ್ಚರ ಹೊಂದಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆದಾಮನನ್ನು ಸೃಷ್ಟಿ ಮಾಡಿದಂಥ ಕಾಲದಲ್ಲಿ ನೀನು ದುಡಿದು ತಿನ್ನು ಅಂತ ಹೇಳಲಿಲ್ಲ. ಆ ಎಲ್ಲ ಮರದ ಹಣ್ಣು ಮೊಟ್ಟ ಮೊದಲು ಆದಾಮನಿಗೆ ದೇವರು ಮರದ ಹಣ್ಣನ್ನು ಆಹಾರವನ್ನಾಗಿ ಕೊಟ್ಟಿದ್ದಾರೆ. ದಪ್ಪ ತಿನ್ನು, ನೀನು ದುಡಿದು ತಿನ್ನು ಅಂತ ಹೇಳಲಿಲ್ಲ. ಯಾವಾಗ ಆದಾಮನ ಶಾಪವನ್ನು ಹೊಂದಲಿಕ್ಕೆ ಕಾರಣ ಹೆಂಡತಿಯ ಮಾತನ್ನು ಕೇಳಿ, ಹೆಂಡತಿಯು ಗಂಡನನ್ನು ವಂಚಿಸಿದ್ದು. ಹಾಗೆ ಇವತ್ತು ಕೂಡ ಬಹಳ ಎಚ್ಚರವಿರಬೇಕು. ಅನೇಕ ಇವತ್ತು ಹೆಂಡತಿಯರಿಂದಾಗಿ ಗಂಡಂದಿರು ಕೂಡ ಕೆಟ್ಟು ಹೋಗ್ತಾ ಇದ್ದಾರೆ, ಶಾಪಗ್ರಸ್ತರಾಗ್ತಾಲೇ ಇದ್ದಾರೆ. ಬಹಳ ಎಚ್ಚರ. 18ನೇ ವಚನಕ್ಕೆ ಹೋಗೋಣ. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟು ಹೊಲದ ಬೆಳೆಯನ್ನು ಅನುಭವಿಸುವಿ. ಆದ್ದರಿಂದ ಭೂಮಿಯಲ್ಲಿ ನೀನು ಜೀವಿಸುವಾಗ ಮುಳ್ಳು ಕಲ್ಲಂದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳು ಇರ್ತವೆ, ನಿನಗೆ ಎದುರಿರ್ತವೆ. ನೀನು ನನ್ನ ಮಾತನ್ನು ಕೇಳದನ್ನು, ಹೆಂಡತಿಯ ಮಾತನ್ನು ಕೇಳಿದ ಕಾರಣ ಅನೇಕ ಕಷ್ಟ, ಸಂಕಟ, ಏಳು ಬೀಳುಗಳಲ್ಲಿ ನೀನು ಬೆವರು ಸುರಿಸಿ ನೀನು ತಿನ್ನಪ್ಪ ಎಂಬುದಾಗಿ ಒಂದು ಶಾಪ ಕಾರಣ ಹೆಂಡತಿ. 19ನೇ ವಚನಕ್ಕೆ ಹೋಗೋಣ. ನೀನು ತಿರುಗಿ ಮಣ್ಣಿಗೆ ಸೇರೋ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ. ಅಲ್ಲಿ ಒಂದು ಶಾಪವನ್ನು ಮತ್ತೆ ಆದಾಮನಿಗೆ ಕೊಡ್ತಾ ಇದ್ದಾರೆ. ನಾನು ನಿನ್ನ ಮಣ್ಣಿನಿಂದ ಸೃಷ್ಟಿ ಮಾಡಿದೆ, ನೀನು ಪುನಃ ಸತ್ತು ಮಣ್ಣಿಗೇ ಹೋಗು ಎಂಬುದಾಗಿ. ಹಾಗೆ ಇವತ್ತು ಅದೇ ಸಂತಾನದವರು ನಾವು ಆಗಿದ್ದರಿಂದ ಆ ಒಂದು ಶಾಪ ಇವತ್ತು ಕೂಡ ಗಂಡಸರು ನಾನಾ ಥರದ ಗಂಡಂದಿರು ಕಷ್ಟ, ಸಂಕಟ, ದುಃಖ, ಏಳು ಬೀಳು ಇದರ ಮಧ್ಯದಲ್ಲಿ ಭೂಮಿಯಲ್ಲಿ ದುಡಿದು ಇವತ್ತು ಹೆಂಡತಿ ಮಕ್ಕಳನ್ನು ಸಾಕಬೇಕಾಗಿದೆ ಅಥವಾ ಅವರೇ ಜೀವನ ಮಾಡ್ತಾ ಇದ್ದಾರೆ. ಪುನಃ ನಾನಾ ರೀತಿ ಕಷ್ಟ, ಸಂಕಟ, ಕಾಯಿಲೆ, ಕಸಗಳಲ್ಲಿ ಸತ್ತು ನಾವು ಮಣ್ಣಿಗೆ ಹೋಗುವಂಥದ್ದು. ಆದಿ ನಮ್ಮ ತಾಯಿ, ಆದಿ ನಮ್ಮ ತಂದೆಯನ್ನು ಕೆಡಿಸಿದ ಕಾರಣ ಇವತ್ತು ಗಂಡಸರಿಗೂ ಕೂಡ ಈ ಒಂದು ಶಾಪ ಕಾರಣ. ಆದಿ ನಮ್ಮ ತಾಯಿ ಗಂಡನನ್ನು ಕೆಡಿಸಿದ್ದು ಆ ಶಾಪ ಇವತ್ತು ಗಂಡಸರಿಗೂ ಗಂಡು ಸಂತಾನಕ್ಕೂ ಕೂಡ ಇಲ್ಲಿವರೆಗೆ ಬಂತು. ಹೀಗೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ. ಆದಾಮನನ್ನು ದೇವರು ಫಸ್ಟು ಸೃಷ್ಟಿ ಮಾಡುವಾಗ ಆದಾಮನಿಗೆ ಸಾವು ಕೊಡಲಿಲ್ಲ. ಮೂಗಿನಲ್ಲಿ ದೇವರ ಜೀವಶ್ವಾಸವನ್ನು ಊದಿದನು, ಆದಾಮನ ಮಣ್ಣಿನ ಮುದ್ದೆ ಜೀವಾಯ ಆಯಿತು, ಬದುಕುವ ಪ್ರಾಣಿಯಾದನು ಎಂಬುದಾಗಿ ಹೇಳಿದ್ದು. ಅದರಲ್ಲಿ ಸಾವು ಕೊಡಲಿಲ್ಲ. ಯಾವಾಗ ಇಲ್ಲಿ ದೇವರ ಮಾತನ್ನು ಕೇಳದೆ ಹೆಂಡತಿಯ ಮಾತನ್ನು ಕೇಳಿದ್ನೋ ಅಲ್ಲಿಗೆ ದೇವರು ಸಾವನ್ನು ಕೊಟ್ಟರು ಆದಾಮನಿಗೆ. ನೀನು ಮಣ್ಣಿನಿಂದ ತೆಗೆದಿದ್ದು ಪುನಃ ನೀನು ಮಣ್ಣಿಗೆ ಹೋಗು ಎಂಬುದಾಗಿ. ಹಾಗೆ ಇವತ್ತು ಅನೇಕ ಸ್ತ್ರೀಯರಿಂದಾಗಿ, ಅನೇಕ ಗಂಡಂದಿರು ಆದಾಮ ಶಾಪಗ್ರಸ್ತನಾದ ಹವ್ವಳಿಂದಾಗಿ ಭೂಮಿಗೆ ಶಾಪ ಬಂತು. ಹಾಗೆ ಇವತ್ತು ಅನೇಕ ಹೆಂಡತಿಯರಿಂದ ಗಂಡಂದಿರು ಶಾಪಗ್ರಸ್ತರಾಗ್ತಾರೆ. ಅದೇ ಒಂದು ಪಾಪ ಇವತ್ತು ಮಕ್ಕಳ ಮೇಲೆ ಕೂಡ ಬರಬಹುದು, ಬರುತ್ತಲೇ ಇದೆ, ಕಂಡಿದ್ದೇವೆ, ಕಾಣುತ್ತಲೇ ಇದ್ದೇವೆ. ಆದ್ದರಿಂದ ನನ್ನ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ಆದರೆ ಎಲ್ಲ ಹೆಂಡತಿಯರಲ್ಲ, ಕೆಲವೊಂದು ಹೆಂಡತಿಯರು ಇವತ್ತು ಕೇಳಿದಂಥ ವಚನದ ಪ್ರಕಾರವೇ ಇದ್ದಾರೆ. ಆದ್ದರಿಂದ ಒಂದು ವೇಳೆ ಹಾಗಿದ್ದರೆ ನಮ್ಮನ್ನು ನಾವೇ ತಿದ್ದಿಕೊಂಡು ಸರಿಪಡಿಕೊಂಡು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿಕೊಂಡು ದೇವರನ್ನ ಆಶೀರ್ವಾದವನ್ನು ಹೊಂದಿ ಮುಂದೆ ಜೀವಿಸುವುದಾದರೆ, ಇವತ್ತು ಆದಾಮ ಹವ್ವಳು ಮಾಡಿದಂಥ ಪಾಪ ಇವತ್ತು ಭೂಲೋಕದಲ್ಲಿ ಮನುಷ್ಯರ ಮೇಲೆ ಯಾವ ರೀತಿ ಬಂತು, ಅದೇ ರೀತಿ ಗಂಡ ಹೆಂಡತಿಯರ ಪಾಪ ಕೂಡ ಅವರ ಸಂಸಾರದ ಮೇಲೆ, ಅವರ ಮಕ್ಕಳ ಮೇಲೆ ಹೋಗ್ತದೆ ಎಂಬುದಾಗಿ ಇನ್ನು ಮುಂದೆ ಕೂಡ ನಾವು ಅದನ್ನು ತಿಳಿದುಕೊಳ್ಳಬಹುದು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶ ಭಾಗವನ್ನು ನನ್ನ ಸಹೋದರರಿಗೆ ಚೆನ್ನಾಗಿ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ ಸ್ವಾಮಿ. ಒಂದು ವೇಳೆ ಇದರಲ್ಲಿ ಯಾರಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ದೇವರೇ ಸರಿಪಡಿಸಿ ಮುಂದೆ ನಿಮ್ಮ ಆಶೀರ್ವಾದದಿಂದ ಬೆಳೆಯುವಂತೆ ಅವರನ್ನು ಕ್ಷಮಿಸಿಕೊಂಡು ಅವರನ್ನು ಕೂಡ ಹೇರಳವಾಗಿ ಮುಂದೆ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಜೀವಿಸುವಂತೆ, ಅವರ ಮಕ್ಕಳು ಕೂಡ ಚೆನ್ನಾಗಿ ಜೀವಿಸುವಂತೆ, ಅವರ ಗಂಡ ಹೆಂಡತಿ ಮಕ್ಕಳು ಎಲ್ಲವರ ಮೇಲೆ ನಿಮ್ಮ ಕರುಣೆ ಪ್ರೀತಿ ಇರಲಿ. ನಿಮಗೆಲ್ಲವೂ ಸಾಧ್ಯ, ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.